ಎಸ್ ಥ್ಯಾಂಕ್ ಯು. ನಾನು ವಿಜಯನಗರ ಜಿಲ್ಲೆಯ ವರದಿಗಾರ ಕೆ ಸುರೇಶ್ ಚವ್ಹಾಣ್. ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದ ಸುದ್ದಿಯನ್ನ ಹೊತ್ತು ಬಂದಿದ್ದೇನೆ. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ನಾನಿರ್ತಕ್ಕಂಥದ್ದು. ಹಿನ್ನೀರಿನ ಪ್ರದೇಶದಲ್ಲಿರ್ತಕ್ಕಂಥದ್ದ ಈಗಾಗಲೇ ತುಂಗಭದ್ರಾ ಜಲಾಶಯದ ಒಡಲು ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಈ ಒಂದು ಹಿನ್ನೀರಿನ ಭಾಗದಲ್ಲಿ ಸಂಪೂರ್ಣ ನೀರು ಖಾಲಿಯಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಜಯನಗರ ಜಿಲ್ಲೆ ಸೇರಿದಂತೆ ಕೊಪ್ಪಳ, ರಾಯಚೂರು, ಬಳ್ಳಾರಿ ಸೇರಿದಂತೆ ಆಂಧ್ರದ ಕಡಪ, ಕರ್ನೂಲು ಮತ್ತು ತೆಲಂಗಾಣದ ಮೆಹಬೂಬ್ ನಗರ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯ ಇವತ್ತು ಸಂಪೂರ್ಣವಾಗಿ ಹಿನ್ನೀರಿನಲ್ಲಿ ಖಾಲಿಯಾಗಿರ್ತಕ್ಕಂಥದ್ದನ್ನ ತೋರಿಸ್ತಾ ಇರತಕ್ಕಂಥದ್ದು. ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಸರಿಸುಮಾರು 50ಕ್ಕೂ ಹೆಚ್ಚು ಟಿಎಂಸಿ ನೀರು ಸಂಗ್ರಹವಿತ್ತು. ಆದರೆ ಈ ಬಾರಿ ಕೇವಲ 9.5ರಿಂದ 10 ಟಿಎಂಸಿಯಷ್ಟು ನೀರು ಮಾತ್ರ ಸಂಗ್ರಹ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರತಕ್ಕಂಥದ್ದು. ಏನು ಈಗಾಗಲೇ ಮುಂಗಾರು ಮಳೆ ಕೈಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣ ತುಂಗಭದ್ರಾ ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಸಂಪೂರ್ಣ ನಿಲ್ಲಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಸಂಪೂರ್ಣವಾಗಿ ಈ ರೀತಿಯಾಗಿ ತುಂಬಿರ್ತಕ್ಕಂತಹ ತುಂಗಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣ ಖಾಲಿಯಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮುಂಗಾರು ಮಳೆಯನ್ನ ನೆಚ್ಚಿ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಮಳೆ ಬಂತು ಅಂತೇಳಿ ಹೇಳೋದಾದ್ರೆ ತುಂಗಭದ್ರಾ ಜಲಾಶಯ ತುಂಬುತ್ತದೆ ಅಂತಕ್ಕಂತಹ ಆಶಾಭಾವನೆ ಕೂಡ ಇತ್ತು. ಆದ್ರೆ ಆ ಆಶಾಭಾವನೆಗೆ ಇವತ್ತು ಮಳೆರಾಯ ಎಳ್ಳು ನೀರನ್ನ ಬಿಟ್ಟಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಹಿನ್ನೀರು ಮೇಲ್ಭಾಗದವರೆಗೂ ಕೂಡ ನೀರು ಸಂಪೂರ್ಣ ತುಂಬಿತ್ತು. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಆದ್ರೆ ಮುಂಗಾರು ಮಳೆಗೂ ಕೂಡ ಈ ಜಲಾಶಯವನ್ನ ನೆಚ್ಚಿರ್ತಕ್ಕಂತಹ ರೈತರಿಗೆ ಸಮಸ್ಯೆ ಆಗ್ತದೆ ಅಂತಕ್ಕಂತಹ ಆತಂಕ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ನೀರು ಹೆಚ್ಚಿರೋದ್ರಿಂದ ರೈತರ ಮುಖದಲ್ಲಿ ಕೂಡ ಮಂದಹಾಸ ಇತ್ತು. ರೈತರು ಈಗಾಗಲೇ ಬೆಳೆಯನ್ನ ಬೆಳೆದಿದ್ರು ಕೂಡ ಆ ಬಿತ್ತನೆಯನ್ನ ಮಾಡಿ ಸಂಪೂರ್ಣವಾಗಿ ರೈತರು ಸಂಪೂರ್ಣ ಬೆಳೆಗಳು ಕೈಗೆ ಬರ್ತಾವೆ ಅಂತಕ್ಕಂತಹ ಆಶಾಭಾವನೆ ಇತ್ತು. ಆದ್ರೆ ಈ ಬಾರಿ ಮಳೆರಾಯ ಕೈಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯದ ನೀರಲ್ಲಿ ವ್ಯತ್ಯಯ ಕಂಡು ಬಂದಿರತಕ್ಕಂಥದ್ದು. ಕೇವಲ 10 ಟಿಎಂಸಿ ಅಷ್ಟಿರ್ತಕ್ಕಂಥದ್ದು ರೈತರಿಗೆ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಕೊಲಿಕೊಡ್ತಾರೆ